ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ. ಬಹುಶಃ ನಮ್ಮ ಇತಿಹಾಸ ಲೆಕ್ಕ ಹಾಕೊಂಡ್ರೆ ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ನಮ್ಮ ಘೋಷಣೆ ಇದೆ. ಆವತ್ತೇ ಎಲ್ಲ ಧರ್ಮ ಜಾತಿ ಪಂಗಡ ಎಲ್ಲರೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಿಂದ ಹುಟ್ಟು ಅನ್ನೋದಕ್ಕೆ ಇತಿಹಾಸ ಹೇಳ್ತದೆ. ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಬ್ಯಾಲೆಟ್ ಈ ಸ್ಟ್ರಾಂಗರ್ ದೆನ್ ದಿ ಬುಲೆಟ್ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮ ಮಹದೇವಪ್ಪನವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು. ಅವರು ಯೂನಿವರ್ಸಿಟಿಗಳಿಗೆ ಹೋಗಿ ಪ್ರವಚನ ಮಾಡಬೇಕು, ಯು ವಿಲ್ ಬಿ ಮೋರ್ ಎಫಿಷಿಯಂಟ್ ಇಂದ. ಯಾಕೆಂದ್ರೆ ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸ್ಬೇಕು. ನಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ನಿಮ್ಗೆ 18 ವರ್ಷ ಆದಮೇಲೆ ಈ ಮತದಾನದ ಹಕ್ಕನ್ನ ಏನು ಬೆಲೆ ಅನ್ನೋದು ಬಹುಶಃ ನಿಮ್ಗೆ ಅರ್ಥ ಆಗ್ತದೆ. ಈ ಪಾಲಿಟಿಕ್ಸ್ ಅಲ್ಲಿ 49 is 0, 51 is 100. 49 0 ಆಗೋಯ್ತದೆ, 51 100 ಆಗೋಯ್ತದೆ. ನಾನಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಸ್ಟೇಜಲ್ಲಿ ಇರೋರೆಲ್ಲ ಇಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಟ್ ಇಲ್ಲ. ಬ್ಯಾಲೆಟ್ ನಮ್ಗೆ ಶಕ್ತಿ ಕೊಟ್ಟಿದೆ. ಬ್ಯಾಲೆಟ್ ಜನ ವೋಟ್ ಹಾಕ್ತದಕ್ಕೆ ಇವತ್ತು ನಾವಿಲ್ಲಿ ಮಂತ್ರಿಗಳಾಗಿ ಡೆಪ್ಟಿ CM ಆಗಿ ಇಲ್ಲಾಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾನು 7ನೇ ಕ್ಲಾಸಲ್ಲೇ ಎಲೆಕ್ಷನ್ ಇಟ್ಕೊಂಡಿದ್ದೆ. ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು. ಯಾಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ. ಇದು ನಮ್ಮ ಪ್ರೈಮರಿ ಡ್ಯೂಟಿ. ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಬೇರೆ ಕಡೆ ಇರ್ಬೋದು. ಈ ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ಪರ್ಧಾ ಪ್ರಪಂಚದಲ್ಲಿ ನಾವು ಅವ್ರನ್ನ ಜನಕ್ಕೆ ನಾವು ಮುಂದಕ್ಕಾಗಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾನು 7ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ 2ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕೂಡ ವೋಟಿಂಗ್ ಕೊಟ್ಟಿದ್ದು. ನಮ್ಗೆ ಆಗೆಲ್ಲ ನಿಲ್ಲಿಸ್ಬಿಟ್ಟು ಕೊನೆಗೆ ಇದನ್ನ ಹೆಂಗೆ ಬ್ಯಾಲೆಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಅವತ್ತಿನ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ಇಟ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ. ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಲೀಡರ್ಸ್ಗೆ, ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ, ಮತದಾನದ ಶಕ್ತಿ ಏನದರಿಂದ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವಿಶ್ವ ಡೆಮಾಕ್ರಟಿಕ್ಸ್ ಡೇ ಅನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದೇವೆ. ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಅವ್ರು ಬಂದು ಅವ್ರ ಕುಟುಂಬದವ್ರು 3 ವೋಟ್ ಹಾಕ್ಬಿಟ್ಟಿದ್ರೆ ಕೊನೆಗೆ ಯೂಸ್ ಮಾಡ್ತಾರೆ. ಸೊ ಕೊನೆಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಗೆದ್ದ, ಅಸೆಂಬ್ಲಿ ಗೆದ್ದ ಆಯ್ತು. CP ಜೋಶಿ ನಮ್ಮ ರಾಜಸ್ಥಾನ 2 ಓಟು 1 ಓಟೆಲ್ಲ ಸೋತೋಗ್ಬಿಟ್ರು ಅವರು. ಇಲ್ಲ ಬಿಕಮ್ ಚೀಫ್ ಮಿನಿಸ್ಟರ್. ಸೊ ಹಂಗೆ ಒಂದೊಂದು ಓಟು ಕೂಡ ಬಹಳ ಮುಖ್ಯವಾದಂತ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾಯಕರುಗಳು ತಯಾರಬೇಕು. ಇವತ್ತು ಇಂಜಿನಿಯರ್ಸ್ ಡೇ. ಬೆಳಗ್ಗೆ ತಾನೆ ನಾನು ಸರ್ ವಿಶ್ವೇಶ್ವರಯ್ಯನವ್ರಿಗೆ ನಮನವನ್ನ ಸಲ್ಲಿಸಿ ಅವರ ಪುತ್ಥಳಿಗೆ ಹೋಗಿ ಈಗ ಸಾಯಂಕಾಲ ಕೂಡ ಇದೆ ಇಂಜಿನಿಯರ್ಸ್. ಅದು ಕೂಡ ಇವತ್ತು ಬಹಳ ಪವಿತ್ರವಾದಂಥ ದಿನ. ಸೊ ವಿಶ್ವದಲ್ಲೇ ಇವತ್ತು ಮಾಡೋದು, ಇಷ್ಟೋ ಜನ ಕಲ್ಲಿಸ್ತಾ ಇದಾರಲ್ಲ, ಏನ್ ಮಾಡೋದು ಅಂತ ಸಾವಿರಾರು ಜನ ನನಗೆ ಮಾಡ್ತಾರೆ ಅಂತೇಳಿ ಅರ್ಜುನ್ಗೂ ಕೃಷ್ಣನ್ಗೂ ಸಂಭಾಷಣೆ ನಡೀತದೆ. ಆ ಕೊನೆಗೆ ಕೃಷ್ಣ ಹೇಳ್ತಾರೆ, ನಿನ್ಗೆ ಕೊನೆಗೆ ನೋಡಪ್ಪ 100 ಜನ ಹೊಡಿಬೋದು, ಬಿಲ್ ಹೊಡಿಬೋದು, ಬಾಣ ಬೀಸಾಕ್ಬೋದು, ಇನ್ನೊಂದು ಮಾಡ್ಬೋದು, ಕೊನೆಗೆ ರಕ್ಷಣೆ ಮಾಡಕ್ಕೆ ಯಾರೋ ಒಬ್ರು ಇರ್ತಾರೆ ಅಂತ ಅವತ್ತಿನ ಕಾಲದಲ್ಲಿ ಹೇಳ್ತಾರೆ. ಹಂಗೆ ಇವತ್ತು ಈ ಪ್ರಜಾಪ್ರಭುತ್ವದ ಹೆಸರು ಡೆಮೋಕ್ರಸಿಲಿ ದಿ ಬ್ಯಾಲೆಟ್ ವಿಲ್ ಸೇವ್ ಯು ಫ್ರಮ್ ಆಲ್ ದಿಸ್ ಇಶ್ಯೂ ಅಂತ ನಿಮ್ಮ ಅನೇಕ ವಿಚಾರಗಳನ್ನ ಏನೇ ಇದ್ರು ಕೂಡ ಅಲ್ಟಿಮೇಟ್ಲಿ ನೀವು ತೆಗೆದುಕೊಳ್ಳುವಂತ ತೀರ್ಪಿದೆಯಲ್ಲ, ಈ ತೀರ್ಪಿನಲ್ಲಿ ನಿಮ್ಮ ಬ್ಯಾಲೆಟ್ ನಿಮ್ಮ ರಕ್ಷಣೆ ಮಾಡ್ತದೆ. ಆ ಬ್ಯಾಲೆಟ್ ನಾಯಕರನ್ನ ತಯಾರು ಮಾಡ್ತದೆ. ಹಂಗೆ ನಮ್ಮ ಮಾದೇವಪ್ಪನ ಹೇಳಿದ್ರೆ ಮಹಾರಾಜರುಗಳೆಲ್ಲ ಮನೇಲಿ ಕೂತಿದ್ದಾರೆ. ಇವತ್ತು ಬ್ಯಾಲೆಟ್ ಇಂದ ಯಾರು ಆಯ್ಕೆ ಆಗಿದ್ದಾರೆ, ನಿಮ್ಮ ಬ್ಯಾಲೆಟ್ಗೆ ಯಾರು ಗೌರವ ಸಿಕ್ತು, ಅದನ್ನ ಇವತ್ತು ಅವರು ರಾಜರಾಗಿ ಇವತ್ತು ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ನಾನು 21ನೇ ವಯಸ್ಸಿಗೆ ಓಟ್ ಇತ್ತು, ಅದನ್ನ 18 ವಯಸ್ಸಿಗೆ ಇಟ್ಟಿದ್ರು. ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ. ಚಂದ್ರಶೇಖರ್ ಮೂರ್ತಿ ನಮ್ಮ MP ಅವ್ರ ಕೈಲಿ ಇದನ್ನ ಪಾಸ್ ತೆಗೆದುಕೊಂಡು ಪಾರ್ಲಿಮೆಂಟ್ಗೆ ಕೂತಿದ್ದೆ. ಏನ್ ಚರ್ಚೆ ನಡೀತಿದೆ ಅಂತ. ರಾಜೀವ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಏನ್ ದೊಡ್ಡ ಟೀಕೆ ಮಾಡ್ತಾ ಇದ್ರು. ಇದನ್ನ ಏನು ಹುಡುಗರಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ದೀರಿ ನೀವು, 18 ವಯಸ್ಸು ಹುಡುಗರು ಏನೋ ಎಳಸು ಅವ್ರಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ರಿ ಅಂತ ಹೇಳಿ ದೊಡ್ಡ ಟೀಕೆ ಆಲ್ ಅಪೋಸಿಷನ್ ಪಾರ್ಟಿಯವರೆಲ್ಲ ರಾಜೀವ್ ಗಾಂಧಿ ಮೇಲೆ ಏನ್ ಬಿಡ್ತಾ ಇದ್ರು. ಅವರು ಸಂವಿಧಾನದ 21ರಿಂದ 18 ವಯಸ್ಸಿಗೆ ಇಳಿಸ್ಬೇಕು ಅಂತ ತೆಗೆದುಕೊಂಡು ಬಂದ್ರು. ಆಗ ರಾಜೀವ್ ಗಾಂಧಿ ಅವರು ಉತ್ತರ ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ SSLC ಪಾಸ್ ಮಾಡಿದ್ರು 14-15 ವರ್ಷಕ್ಕೆ ಮಾಡ್ತಾನೆ. 14 ವಯಸ್ಸಿಗೆ ನಾವು ಈ ಪೊಲೀಸ್ಗೆ ಕೆಲಸಕ್ಕೆ ನಾವು ತೆಗೆದುಕೊಳ್ತೀವಿ, ಮಿಲಿಟರಿಗೆ ತೆಗೆದುಕೊಳ್ತೀವಿ,
ಮಿಲಿಟರಿ ತೆಗೆದುಕೊಂಡು ನಮ್ಮ ಸ್ಟಾಫ್ ಸೆಲೆಕ್ಷನ್ ಬೇರೆ ಬೇರೆ ಇದಕ್ಕೆಲ್ಲ ಅವನ ಜವಾನರದೆಲ್ಲ 16ನೇ ವಯಸ್ಸಿಗೆ ನಾವು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅವ್ನಿಗೆ ಒಂದಿಷ್ಟು ಟ್ರೈನಿಂಗ್ ಕೂಡ ನಾವು ಕೊಡ್ತೇವೆ. ಅವ್ನು ಕೊಟ್ಬಿಟ್ಟು ಈ ದೇಶನ ನೀ ಕಾಯಿ ಅಂತ ಅಂದ್ಬಿಟ್ಟು ಬಂದೂಕ ಕೊಟ್ಬಿಟ್ಟು ಅವನ್ನ ಬಾರ್ಡರ್ ನಿಲ್ಲಿಸ್ತೀವಿ. ಕಾಶ್ಮೀರ ಕಡೆ ಇನ್ನೊಂದ್ ಕಡೆ ಎಲ್ಲ ಈ ದೇಶದ ಬಾರ್ಡರ್ಗೆಲ್ಲ ಈ ದೇಶ ರಕ್ಷಣೆ ಮಾಡುವಂತ ಬಂದೂಕ ಕೊಟ್ಬಿಟ್ಟು ನಾವು ನಿಲ್ಲಿಸ್ತೀವಿ. ಅವನ್ನ ಹುಡುಗನ ಬಗ್ಗೆ ವಿಶ್ವಾಸ ಇಟ್ಟು, ಆ ಯುವಕನ ಬಗ್ಗೆ ವಿಶ್ವಾಸ ಇಟ್ಟು ಈ ದೇಶ ರಕ್ಷಣೆ ಮಾಡುವಂತ ನಾವು ಕೊಡ್ತಾ ಇದೀವಿ. ಬಟ್ ಅದೇ ಆ ಯುವಕನ ಮೇಲೆ ನೀನು ಒಬ್ಬ ನಾಯಕನನ್ನ ಆಯ್ಕೆ ಮಾಡಕ್ಕೆ, MLA ಆಯ್ಕೆ ಮಾಡಕ್ಕೆ, MP ಆಯ್ಕೆ ಮಾಡಕ್ಕೆ, ಒಬ್ಬ ಪಂಚಾಯತಿ ಮೆಂಬರ್ ಆಯ್ಕೆ ಮಾಡಕ್ಕೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಐ ಬಿಲೀವ್ ಇನ್ ದಿ ಯೂತ್ ಆಫ್ ದಿಸ್ ಕಂಟ್ರಿ, ದಟ್ ಇಸ್ ವೈ ಐ ಡಿಸೈಡೆಡ್ ಟು ಗಿವ್ ದಿ ವೋಟ್ ಫಾರ್ 18 years ಅಂತ ಹೇಳಿ ರಾಜೀವ್ ಗಾಂಧಿ ಅವರು ದೊಡ್ಡ ತೀರ್ಮಾನ. ಇವತ್ತು 18 ವರ್ಷಕ್ಕೆ ಎಲ್ಲರೂ ಕೂಡ ವೋಟ್ ಬಂದಿದೆ. ಹಂಗೆ 18 yearsಗೆ ಇವತ್ತು ನಮ್ಮ ಎಲ್ಲರೂ ಕೂಡ ಹಕ್ಕನ್ನ ನಮ್ಮ ಪದ್ಧತಿಯಲ್ಲೂ ಕೂಡ ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಏಜ್ ಅನ್ನು ನಾವು ಕೊಟ್ಟಿದ್ದೇವೆ. 18 ವರ್ಷಕ್ಕೆ ಅವ್ರಿಗೆ ಮಾನಸಿಕವಾಗಿ ಶಕ್ತಿ ಬರ್ತದೆ, ಉದ್ಯೋಗ ಶಕ್ತಿ ಬರ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಕ್ತಿ ಬರ್ತದೆ. ಆ ನಾಯಕರನ್ನ ಪಾರ್ಲಿಮೆಂಟ್ ಕಳಿಸ